All of us, we have got a lakhs together deposits here. 4,500 deposits are there, above 60, above 70, above 80. How we are going to survive? ಸಾಮಾನ್ಯ ಜನರು ತಾವು ಜೀವನವಿಡೀ ದುಡಿದ ಹಣವನ್ನ ತಮ್ಮ ಭವಿಷ್ಯದ ಸುರಕ್ಷೆಗಾಗಿ ವಿಶ್ವಾಸವಿಟ್ಟು ಬ್ಯಾಂಕ್ಗಳಲ್ಲಿ ಜಮಾ ಮಾಡುತ್ತಿದ್ದರು. ಆದರೆ ಗುರು ರಾಘವೇಂದ್ರ ಬ್ಯಾಂಕ್ ಅವರ ನಂಬಿಕೆಯನ್ನ ಹುಸಿ ಮಾಡಿತು. ನಮ್ಮ ತಂದೆ ರಿಟೈರ್ಮೆಂಟ್ ಹಣನ ತಗೊಂಡ್ಬಂದು ಜಾಸ್ತಿ ಇಂಟ್ರೆಸ್ಟ್ ಬರುತ್ತೆ ಅಂತ ರಾಘವೇಂದ್ರ ಬ್ಯಾಂಕ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರು. ಸಡನ್ ಆಗಿ 10th ಜನವರಿ 2020ಗೆ ಇನ್ವೆಸ್ಟ್ ಮಾಡಿದಂತಹ ದುಡ್ಡಿನೊಂದಿಗೆ ಬ್ಯಾಂಕ್ನ ಮಾಲೀಕರು ಹಾಗೆ ಗುರು ಸಾರ್ವಭೌಮ ಸೊಸೈಟಿಯ ಮಾಲೀಕರು ಪರಾರಿಯಾಗಿರುವಂತಹ ಕಾರಣದಿಂದಾಗಿ ಸಾಕಷ್ಟು ಸಂಕಷ್ಟವನ್ನ ಅನುಭವಿಸಿದ್ದಾರೆ. Case has now been handed over to the Central Bureau of Investigation. ನಮ್ಮ ತಂದೆ ಟಿವಿಗಳೆಲ್ಲ ನೋಡಿ ರಿಟೈರ್ಮೆಂಟ್ ಅಮೌಂಟೇ ಹೊಟ್ಟೋಯ್ತಲ್ಲ ಅಂತ ಕೊರಗಿ ಅವ್ರ ಮೈಂಡ್ ಅಪ್ಸೆಟ್ ಆಗಿ ಅಡ್ಮಿಟ್ ಮಾಡಿ ಹಣ ಕಳೆದುಕೊಂಡ ಗ್ರಾಹಕರಿಗೆ ದಿಕ್ಕೇ ತೋಚದಂತಾಗಿತ್ತು. ನಮ್ದು ಅಲ್ಪ ಸ್ವಲ್ಪ ಯೋಜನೆನ ರಿಟೈರ್ಡ್ ಪೀಪಲ್ಗಳು ತಂದು ಬಿಟ್ಕೊಂಡಿದ್ರಿ. ಇವರು ನಮ್ಗೆ ಬಹಳ ಮೋಸ ಮಾಡಿದ್ದಾರೆ. ಪೊಲೀಸ್ ಕಂಪ್ಲೇಂಟ್ ಕೊಡೋದ, ಲಾಯರ್ ಇಟ್ಟಿ ಕೇಸ್ ನಡ್ಸೋಣ ಅಂತ ಎಲ್ಲಾರು ಹೇಳಿದ್ರು. ಬಟ್ ನಮ್ಮ ಹತ್ರ ದುಡ್ಡು ಇರ್ಲಿಲ್ಲ. ನಮ್ಮ ತಂದೆ ತಾಯಿ ನೋಡ್ಕೊಳ್ಳೋದೇ ಒಂದಾಗೋಗಿತ್ತು. ನಾವೆಲ್ಲ ಠೇವಣಿ ಹಾಕಿದವ್ರೆಲ್ಲರೂ ಸೇರ್ಕೊಂಡು ಏನ್ ಮಾಡ್ಬೇಕು ಏನು ಅಂತ ನಮ್ಗೆ ಗೊತ್ತಾಗ್ಲಿಲ್ಲ. ಕೊನೆಗೆ ತೇಜಸ್ವಿ ಸೂರ್ಯ ಆಫೀಸ್ಗೆ ಹೋಗಿ ನಿಂತ್ಕೊಂಡಿದ್ವಿ. ವಿಷಯ ತಿಳಿದ ಕ್ಷಣಾರ್ಧದಲ್ಲೇ ಅವರಿಗೆ ಸ್ಪಂದಿಸಿದ ತೇಜಸ್ವಿ ಸೂರ್ಯ ತಮ್ಮ ಹಣ ತಮಗೆ ಸಿಗುವಂತೆ ಭರವಸೆ ನೀಡಿದರು. ಅವ್ರ ತಾಳ್ಮೆಯಿಂದ ನಮ್ಮ ಕಷ್ಟಗಳನ್ನ ಕೇಳಿ ಸಮಸ್ಯೆ ಮೊದಲು ಅರ್ಥ ಮಾಡಿಕೊಂಡು ಗುರು ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ನ ಸುಮಾರು 45,000 ಠೇವಣಿದಾರರ ಪರವಾಗಿ ಶುಕ್ರವಾರ ತೇಜಸ್ವಿ ಸೂರ್ಯ ವಾದ ಮಂಡಿಸಿದ್ದಾರೆ. ಕೋರ್ಟಲ್ಲಿ ಖುದ್ದಾಗಿ ಒಬ್ರು MP ಆಗಿದ್ರು ಸಹ ಒಬ್ಬ ಲಾಯರ್ ಆಗಿ ನಮ್ಮ ಪರ ನಮ್ಮ ಜೊತೆಯಲ್ಲೇ ನಿಂತು ಈ ಕೇಸ್ಗೋಸ್ಕರ ಹೋರಾಡಿ. Pursuant our conversation with the finance minister yesterday, today there is also a meeting that is currently going on in RBI with the depositors, with the authorities of the bank, and I can at this point assure all of you that the government will do everything in its capacity to protect the best interests of the depositors. ಇದರಿಂದಾಗಿ ಬೆಂಗಳೂರಿನ ಗುರು ರಾಘವೇಂದ್ರ ಬ್ಯಾಂಕ್ನ ಎಲ್ಲಾ ವಹಿವಾಟುಗಳನ್ನು ಸರ್ಕಾರ ನಿಷೇಧಿಸಿತು. ಎಲ್ಲ ಸಹಕಾರಿ ಬ್ಯಾಂಕ್ಗಳನ್ನು RBI ವ್ಯಾಪ್ತಿಗೆ ಒಳಪಡಿಸಲು ಕೇಂದ್ರ ಸರ್ಕಾರ ಮಸೂದೆ ಜಾರಿಗೆ ತಂದಿತು. ಹಾಗೂ ಠೇವಣಿ ವಿಮೆ ಮೊತ್ತವನ್ನು 1 ಲಕ್ಷದಿಂದ 5 ಲಕ್ಷಕ್ಕೆ ಏರಿಸಿ ಬ್ಯಾಂಕ್ ದಿವಾಳಿ ಆದ 90 ದಿನಗಳಲ್ಲಿ ಪಾವತಿಸಲು ನೂತನ ಕಾಯ್ದೆ ಜಾರಿಗೆ ತಂತು. ಇದರಿಂದ ಒಟ್ಟು 41,000 ಠೇವಣಿದಾರರಲ್ಲಿ 32,000 ಜನರಿಗೆ ಠೇವಣಿ ಮೊತ್ತ ಸಂಪೂರ್ಣವಾಗಿ ವಾಪಸ್ ಸಿಗುವಂತಾಯಿತು. ಸಂಸದರು ಕೊಟ್ಟ ಮಾತಿನಂತೆ ನಡೆದು ಜನ ಭರವಸೆಗೆ ಪಾತ್ರರಾದರು. ಅವರೊಬ್ಬ MP ಅನ್ನೋದಕ್ಕಿಂತ ನನ್ನ ಜೊತೆ ಒಬ್ಬ ತಮ್ಮ ಹುಟ್ಟಿದ್ರೆ ನನ್ನ ಕಷ್ಟಕ್ಕೆ ಹೇಗೆ ನಿಂತ್ಕೋತಿದ್ನೋ ಆ ತರ ಬಂದು ನಿಂತ್ಕೋತೀವಿ. ಸರ್ಕಾರ ಕೆಲಸ ಮಾಡಬೇಕಾಗಿರೋದು ಶ್ರೀಮಂತರಿಗಲ್ಲ, ಸರ್ಕಾರ ಕೆಲಸ ಮಾಡಬೇಕಾಗಿರೋದು ಎಲ್ಲ ಉಳ್ಳವನಿಗಲ್ಲ. ಸರ್ಕಾರ ಕೆಲಸ ಮಾಡಬೇಕಾಗಿರುವಂಥದ್ದು ಯಾವುದೋ ನನ್ನ ಜೊತೆಗಿಲ್ಲ ಅನ್ನುವಂಥ ಕಡು ಬಡವ ಯಾರಿದ್ದಾನೆ, ನನ್ನ ಜೊತೆಗೆ ಏನೂ ಇಲ್ಲ ನಾನು ಅಶಕ್ತ ಅನ್ನುವಂಥ ಒಬ್ಬ ವ್ಯಕ್ತಿ ಯಾರಿದ್ದಾನೆ, ಸರ್ಕಾರ ಅವನಿಗೆ ಕೆಲಸ ಮಾಡಬೇಕಾಗಿರುವಂಥದ್ದು.